ನೋಡಿ ಇವತ್ತು ಹತ್ರ ಸೆಲ್ಟಾಸ್ ತಂದಿದ್ದೀನಿ ಡೀಸೆಲ್ ಹಾಕ್ಸೋಕ್ಕೆ. 21 ಮಾಡಲು ನೋಡಿದ್ರೆ ಸೆಲ್ಟಾಸ್. ₹90 ಇದೆ ಲೀಟರ್. 90.98. ಆ ಸ್ಟಾಕ್ದೇನು ಪ್ರಾಬ್ಲಮ್ ಇಲ್ವಾ ಡೀಸೆಲ್ಲು? ಬೇರೆ ಕಡೆ ಎಲ್ಲ ಮುಗಿಬಿದ್ದವ್ರು ಜನ ಪೆಟ್ರೋಲ್ ಬಂಕ್ಗಳಿಗೆ. ನಾನು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ನನಗೆ ಶಾಕ್ ಆಗೋಯ್ತು. ಇಲ್ಲ ಬೆಂಗಳೂರು ನೋಡಿ ನಾರ್ಮಲ್ ಇದ್ದಾರೆ, ಏನು ಪ್ರಾಬ್ಲಮ್ ಏನಿಲ್ಲ. ಸುಳ್ಳು ಸುದ್ದಿ ಹಬ್ಸ್ಬಿಟ್ಟವ್ರೆ ಅನ್ಸುತ್ತೆ. ಹಾಂ, ಮೋದಿ ಬೇರೆ ಹೇಳ್ತಾರೆ ಲಾಕ್ಡೌನ್ ಥರ ಪ್ರಿಪೇರ್ ಆಗಿರಿ ಈ ಸಲಿನೂ ಅಂತ. ಏನು ಕತೆನೋ ಗೊತ್ತಿಲ್ಲ. ಲಾಕ್ಡೌನ್ ಮಾಡಲ್ಲ, ಅದೇ ಅವಾಗಿಂದ ಸಿಚುವೇಶನ್ ಇವಾಗ ಬರ್ಬೋದು, ಹುಷಾರಾಗಿರಿ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಕಂಟ್ರೋಲ್ ಗಾಡಿ ಕಮ್ಮಿ ಮಾಡಿ. ಎಮಿಷನ್ ಲ್ಯಾಪ್ಸ್ ಆಗಿದೆ, ಎಮಿಷನ್ ಮಾಡ್ಸೋಣ ಈಗ. ಎಮಿಷನ್ ಪ್ರೊಸೆಸಿಂಗ್. ಡೀಸೆಲ್ ಗಾಡಿಗೆ ಇಷ್ಟು ಕೆಲಸ ಆಗಿದೆ ಎಮಿಷನ್ ಮಾಡೋಕ್ಕೆ. ಆಟೋಮೆಟಿಕ್ ಅದು. ಕಾಣಿಸೋದೇ ಇದೆ. ಇದು ಆಟೋಮೆಟಿಕ್ಕು ನೋಡಿ. ಸಿಟಿಲಿ ಮೈಲೇಜ್ ಬರೋದು ಆ್ಯಾವ್ರೇಜ್ 9.3, 8.5ರಿಂದ 9 ಬರುತ್ತೆ ಅಷ್ಟೇ ನಿಮಗೆ ಆವ್ರೇಜ್ ಸಿಟಿಲಿ. ಟೋಟಲ್ ಫುಲ್ ಟ್ಯಾಂಕ್ ಹಾಕ್ಸಿರೋದ್ರಿಂದ ಎಷ್ಟು ಬರುತ್ತೆ? ಅದೆಷ್ಟು ಓಡಿದೆ ಫುಲ್ ಟ್ಯಾಂಕಲ್ಲಿ. ಹೈವೇ ಎಲ್ಲ ಸಿಟಿ ಹೈವೇ ಮಿಕ್ಸ್ ಆಗಿ 10.6 ತೋರಿಸ್ತಾ ಇದೆ ಪರ್ ಕಿಲೋಮೀಟರ್ಗೆ. ಡೀಸೆಲ್ ಹಾಕೋಣ ಎಷ್ಟು ಲೀಟ್ರ್ ಇಡ್ಸುತ್ತೆ ಇವಾಗ ಅಂತ. ಇನ್ನು 60 ಕಿಲೋಮೀಟ್ರ್ ಮಾತ್ರ ತೋರಿಸ್ತಾ ಇದೆ ಡೀಸೆಲು. ಫುಲ್ಲು ಆಗಿದೆ ನೋಡಿ. ಇವಾಗ ಡೀಸೆಲ್ ಹಾಕ್ಸೋಕೆ ಹೋಗ್ತಾ ಇದ್ದೀನಿ. ಲೀಟರ್ 90.98. 10 ಮೈಲೇಜ್ ಬಂದರೆ ಹೈವೇಗೆ ನಿಮಗೂ ₹10 ಬೀಳುತ್ತೆ. ₹9 10 ಪೈಸಾ ಪರ್ ಕಿಲೋಮೀಟ್ರಿಗೆ ಎಲ್ಲರೂ ಹೋಗ್ತೀನಿ ಅಂದರೆ. ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಡೀಸೆಲ್ಲು 724 ಕಿಲೋಮೀಟ್ರ್ ರನ್ ಆಗುತ್ತೆ ಅಂತ ತೋರಿಸುತ್ತೆ. ಅಂದರೆ ಓಡೋದೆ ಒಂದು 500-550 ಅಷ್ಟೇ.